ಹಾಗಿದ್ರೆ ಇವತ್ತು ಹೈಕೋರ್ಟ್ನಿಂದ ಮಹತ್ವದ ತೀರ್ಪು ಪ್ರಕಟ ಆಯ್ತಲ್ಲ, ಆ ತೀರ್ಪಿನಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನು ಅನ್ನೋದನ್ನ ನೋಡೋಣ. ದೂರುದಾರರು ತಮ್ಮ ದೂರು ಸಲ್ಲಿಸಿ ರಾಜ್ಯಪಾಲರಿಂದ ಅನುಮತಿ ಕೋರಿದ್ದು ಸೂಕ್ತವಾಗಿದೆ. ಈ ಪ್ರಕರಣದಲ್ಲಿ 17A ಅಡಿ ಅನುಮತಿ ಅತ್ಯಗತ್ಯವಾಗಿತ್ತು. ಸೆಕ್ಷನ್ 17A ಅಡಿ ಪೊಲೀಸ್ ಅಧಿಕಾರಿಯೇ ಅನುಮತಿ ಪಡೆಯಬೇಕೆಂದಿಲ್ಲ. ಅನುಮತಿ ಪಡೆಯುವುದು ಖಾಸಗಿ ದೂರುದಾರರ ಕರ್ತವ್ಯ. ರಾಜ್ಯಪಾಲರು ಸಾಮಾನ್ಯ ಸಂದರ್ಭಗಳಲ್ಲಿ ಸಚಿವ ಸಂಪುಟದ ನಿರ್ದೇಶನ ಪಾಲಿಸಬೇಕು. ಅಪರೂಪದ ಸಂದರ್ಭದಲ್ಲಿ ರಾಜ್ಯಪಾಲರು ಸ್ವಂತ ವಿವೇಚನೆ ಬಳಸಬಹುದು. ಈ ಪ್ರಕರಣ ಸ್ವಂತ ವಿವೇಚನೆ ಬಳಸಲು ಅರ್ಹವಾದ ಪ್ರಕರಣ. ಸ್ವತಂತ್ರ ವಿವೇಚನೆ ಬಳಸಿದ ರಾಜ್ಯಪಾಲರ ಕ್ರಮದಲ್ಲಿ ತಪ್ಪು ಕಂಡಿಲ್ಲ. ನಿರ್ಧಾರ ಕೈಗೊಳ್ಳುವ ಪ್ರಾಧಿಕಾರದ ಕಡತದಲ್ಲಿ ಕಾರಣಗಳಿದ್ರೆ ಸಾಕು. ಅದರಲ್ಲೂ ಉನ್ನತ ಪ್ರಾಧಿಕಾರವು ನೀಡುವ ಕಾರಣ ಆದೇಶದ ಭಾಗವಾಗಲಿದೆ. ಆಕ್ಷೇಪಣೆಯ ರೂಪದಲ್ಲಿ ಕಾರಣಗಳನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕಿಲ್ಲ. ರಾಜ್ಯಪಾಲರ ಆದೇಶದಲ್ಲಿ ವಿವೇಚನೆ ಬಳಸಿಲ್ಲ ಎಂಬುವಂತಿಲ್ಲ. ಸಂಪೂರ್ಣ ವಿವೇಚನೆ ಬಳಸಿಯೇ ಆದೇಶ ನೀಡಿದ್ದಾರೆ. ಸೆಕ್ಷನ್ 17A ಅಡಿಯಲ್ಲಿ ಆದೇಶಕ್ಕೂ ಮುನ್ನ ದೂರುದಾರರ ಅಹವಾಲು ಆಲಿಸಬೇಕೆಂದಿಲ್ಲ. ರಾಜ್ಯಪಾಲರ ತರಾತುರಿಯ ಕ್ರಮ ಆದೇಶವನ್ನು ನಿಷ್ಫಲಗೊಳಿಸಿಲ್ಲ. ರಾಜ್ಯಪಾಲರು ಕೇವಲ ಸೀಮಿತ ಅನುಮತಿಯಷ್ಟೇ ನೀಡಿದ್ದಾರೆ. BNSS 218 ಅಡಿ ಪೂರ್ವಾನುಮತಿ ನೀಡಿಲ್ಲ. ದೂರಿನಲ್ಲಿರುವ ಅಂಶಗಳು ಖಂಡಿತ ತನಿಖೆಯನ್ನು ಬಯಸುತ್ತವೆ. ಏಕೆಂದರೆ ಫಲಾನುಭವಿಗಳು ಹೊರಗಿನವರಲ್ಲ. ಸಿದ್ದರಾಮಯ್ಯ ಪತ್ನಿಯೇ ಇದರ ಫಲಾನುಭವಿಯಾಗಿದ್ದಾರೆ. ಎಲ್ಲ ಅಧಿಕಾರಗಳು ನಂಬಿಕೆಯ ಆಧಾರದಲ್ಲಿ ನೀಡಲ್ಪಟ್ಟಿವೆ. ಅಧಿಕಾರ ಬಳಸುವವರು ಉತ್ತರದಾಯಿಗಳಾಗಿರಬೇಕು. ಜನರಿಂದ ಜನರಿಗಾಗಿ ಈ ಅಧಿಕಾರ ಬಂದಿದೆ. ಅವರಿಗಾಗಿಯೇ ಅದನ್ನ ಮೀಸಲಿಡಬೇಕು ಎಂದು ತತ್ವಶಾಸ್ತ್ರಜ್ಞ ಬೆಂಜಮಿನ್ ಡಿಸ್ರೇಲಿ ಹೇಳಿದ್ದಾರೆ. ಜೊತೆಗೆ ಸರ್ಕಾರವೇ 50-50 ಅಡಿ ನಿವೇಶನ ಹಂಚಿಕೆ ಕಾನೂನು ಬಾಹಿರ ಎಂದಿದೆ. ಕಾನೂನು ಬಾಹಿರ ಎಂದು ನಿವೇಶನ ಹಂಚಿಕೆಯನ್ನೇ ರದ್ದುಪಡಿಸಿದೆ. ಹೀಗಾಗಿ ಸಿಎಂ ಪತ್ನಿಗೆ 50-50 ಅಡಿ 14 ನಿವೇಶನ ಹಂಚಿಕೆ ಮಾಡಿದ ಬಗ್ಗೆ ತನಿಖೆ ಅಗತ್ಯವಿದೆ. ಹೈಕೋರ್ಟ್ ಆದೇಶವನ್ನ ಕೊಟ್ಟಾಗಿದೆ. ಇದು ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ಬಂದಿದೆ. ಅವರು ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ರು. ಹಾಗಿದ್ರೆ ಈಗ ಇರುವಂತಹ ಪ್ರಶ್ನೆ, ವಾಟ್ ನೆಕ್ಸ್ಟ್, ಮುಂದೆ ಏನು ಅನ್ನುವಂಥದ್ದು. ಸಿದ್ದರಾಮಯ್ಯನವರ ಮುಂದಿರುವಂತಹ ಆಯ್ಕೆಗಳೇನು, ಕಾನೂನು ಹೋರಾಟ ಯಾವ ರೀತಿಯಾಗಿರುತ್ತೆ,